ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಸೆಪ್ಟೆಡ್ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಅಕಾಡೆಮಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ಶೇರ್ ಮಾರ್ಕೆಟ್ ಅಲ್ಲಿ ಒಟ್ಟು ಎರಡ್ ತರ ಇರುತ್ತೆ, ಒಂದು ಇಕ್ವಿಟಿ ಇನ್ನೊಂದು ಕಮೋಡಿಟಿ ಅಂತ. ಸೊ ಹಾಗಾದ್ರೆ ಇವಾಗ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರ ಟ್ರೇಡ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಸೊ ನಾವು ಬೇಸಿಕಲಿ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿ ಶೇರ್ಸ್ ನ ಬೈ ಮಾಡಿದ್ರೆ ಕಮೋಡಿಟಿ ನಲ್ಲಿ ಪ್ರೈಮರಿ ಪ್ರಾಡಕ್ಟ್ ನ ಟ್ರೇಡ್ ಮಾಡ್ತೀವಿ. ಸೊ ಇದು ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವಾಗ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರ ಟ್ರೇಡಿಂಗ್ ಮಾಡಬಹುದು ಅಂತ ನೋಡೋಣ. ಸೊ ಬೇಸಿಕಲಿ ನಾವು ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಎರಡ್ ತರ ಟ್ರೇಡ್ ಮಾಡಬಹುದು, ಒಂದು ಸ್ಟಾಕ್ ಟ್ರೇಡಿಂಗು, ಇನ್ನೊಂದು ಡಿರೈವೇಟಿವ್ ಟ್ರೇಡಿಂಗು. ಸೊ ಹಾಗಾದ್ರೆ ಸ್ಟಾಕ್ ಟ್ರೇಡಿಂಗ್ ಅಂತ ಅಂದ್ರೆ ಒಂದು ಕಂಪನಿ ಸ್ಟಾಕ್ ನ ಅಥವಾ ಶೇರ್ ನ ನಾವು ಡೈರೆಕ್ಟ್ ಆಗಿ ಏನಾದ್ರೂ ಬೈ ಮಾಡಿದ್ರೆ ಅಥವಾ ಸೆಲ್ ಮಾಡಿದ್ರೆ ಅದನ್ನ ನಾವು ಸ್ಟಾಕ್ ಟ್ರೇಡಿಂಗ್ ಅಂತ ಕರಿತೀವಿ. ಇದನ್ನ ಇನ್ವೆಸ್ಟ್ಮೆಂಟ್ ಅಲ್ಲಾದ್ರೂ ಮಾಡ್ಬೋದು ಅಥವಾ ಟ್ರೇಡ್ ಆದ್ರೂ ಮಾಡ್ಬೋದು. ಬಟ್ ಒಂದು ಕಂಪನಿ ಸ್ಟಾಕ್ ನ ನಾವು ಡೈರೆಕ್ಟ್ ಆಗಿ ಬೈ ಮಾಡ್ತೀವಿ, ಇದನ್ನ ನಾವು ಸ್ಟಾಕ್ ಟ್ರೇಡಿಂಗ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ನಾನು ಹೇಳಿದೆ ಡಿರೈವೇಟಿವ್ ಟ್ರೇಡಿಂಗ್ ಅಂತ. ಸೊ ಡಿರೈವೇಟಿವ್ ಅಂದ್ರೆ ಯಾವ್ದೋ ಒಂದು ಕಾಂಟ್ರಾಕ್ಟ್ ಅಥವಾ ಪ್ರಾಡಕ್ಟ್ ಅದ್ರ ವ್ಯಾಲ್ಯೂನ ಬೇರೆ ಇನ್ನೊಂದು ಪ್ರಾಡಕ್ಟ್ ಇಂದ ನಾವು ಡಿರೈವ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ಡಿರೈವೇಟಿವ್ ಟ್ರೇಡಿಂಗ್ ಅಲ್ಲಿ ಡಿರೈವೇಟಿವ್ಸ್ ಗೆ ಅದ್ರದೇ ಆದ ಯಾವುದೇ ತರದಂತಹ ವ್ಯಾಲ್ಯೂ ಇರಲ್ಲ, ಯಾವುದೇ ಪ್ರೈಸ್ ಇರಲ್ಲ. ಅದೇನ್ ಮಾಡುತ್ತೆ ಅಂದ್ರೆ ತನ್ನ ವ್ಯಾಲ್ಯೂನ ಬೇರೆ ಒಂದು ಪ್ರಾಡಕ್ಟ್ ಇಂದ ಪಡ್ಕೊಳ್ಳುತ್ತೆ. ಆ ಪ್ರಾಡಕ್ಟ್ ಅಥವಾ ಆ ಕಾಂಟ್ರಾಕ್ಟ್ ನ ನಾವು ಅಂಡರ್ಲೈಯಿಂಗ್ ಅಸೆಟ್ ಅಂತ ಕರಿತೀವಿ. ಸೊ ಇನ್ನೂ ಈಸಿ ಆಗಿರ್ಬೇಕು ಅಂದ್ರೆ ಬೇರೆ ಒಂದು ಪ್ರಾಡಕ್ಟ್ ಇಂದ ಅಥವಾ ಅಂಡರ್ಲೈಯಿಂಗ್ ಅಸೆಟ್ ಇಂದ ತನ್ನ ವ್ಯಾಲ್ಯೂನ ಡಿರೈವ್ ಮಾಡ್ಕೊಳ್ಳುವಂತಹ, ಅಂದ್ರೆ ತನ್ನ ವ್ಯಾಲ್ಯೂನ ಪಡ್ಕೊಳ್ಳುವಂತಹ ಒಂದು ಕಾಂಟ್ರಾಕ್ಟ್ ಗೆ ನಾವು ಡಿರೈವೇಟಿವ್ಸ್ ಅಂತ ಕರಿತೀವಿ. ಸೊ ಈ ಅಂಡರ್ಲೈಯಿಂಗ್ ಕಾಂಟ್ರಾಕ್ಟ್ ಅಥವಾ ಅಸೆಟ್ ಏನೇನ್ ಆಗಿರ್ಬೋದು ಅಂದ್ರೆ ಒಂದು ಸ್ಟಾಕ್ಸ್ ಆಗಿರ್ಬೋದು, ಇನ್ನೊಂದು ಇಂಡಿಸಸ್ ಆಗಿರ್ಬೋದು, ಇಂಡೆಕ್ಸ್ ಗಳಾಗಿರ್ಬೋದು. ಸ್ಟಾಕ್ಸ್ ಅಂದ್ರೆ ರಿಲಯನ್ಸ್, ವಿಪ್ರೋ, ಈ ತರ ಬೇರೆ ಬೇರೆ ಕಂಪನಿ ಸ್ಟಾಕ್ಸ್ ಗಳು. ಇಂಡೈಸಸ್ ಅಂದ್ರೆ ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಆತರ. ನೆಕ್ಸ್ಟ್ ಬಾಂಡ್ಸ್ ಬರುತ್ತೆ, ಗವರ್ಮೆಂಟ್ ಬಾಂಡ್ಸ್ ಅದೆಲ್ಲ ಬರುತ್ತೆ. ETF ನಾನು ಅವಾಗ್ಲೇ ಹೇಳಿದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದ್ರೆ ಸೇಮ್ ನಿಫ್ಟಿ ತರದ ನಾವು ಇನ್ವೆಸ್ಟ್ಮೆಂಟ್ ಪಾರ್ಟ್ ಅಲ್ಲಿ ಬರುತ್ತೆ, ಅದನ್ನ ಆಲ್ರೆಡಿ ಹೇಳಿದೀನಿ. ನೆಕ್ಸ್ಟ್ ಕರೆನ್ಸಿಯಿಂದಾನು ವ್ಯಾಲ್ಯೂ ತಗೊಳುತ್ತೆ. ಮತ್ತೆ ಕಮೋಡಿಟೀಸ್, ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್, ಈ ತರದ್ದು. ಸೊ ಈ ತರ ಪ್ರಾಡಕ್ಟ್ಸ್ ಇಂದ ತನ್ನ ವ್ಯಾಲ್ಯೂ ಪಡ್ಕೊಳ್ಳುವಂತಹ ಒಂದು ಕಾಂಟ್ರಾಕ್ಟ್ ನ ನಾವು ಡಿರೈವೇಟಿವ್ ಅಂತ ಕರಿತೀವಿ. ಈ ಡಿರೈವೇಟಿವ್ ಅಲ್ಲಿ ಒಟ್ಟು ಎರಡ್ ತರ ಬರುತ್ತೆ, ಒಂದು ಫ್ಯೂಚರ್ಸ್, ಇನ್ನೊಂದು ಆಪ್ಷನ್ಸ್. ಸೊ ನಾವಿವಾಗ ಫ್ಯೂಚರ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಫ್ಯೂಚರ್ಸ್ ಅಂತ ಅಂದ್ರೆ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಕಮೋಡಿಟಿ ಅಥವಾ ಫಿನಾನ್ಷಿಯಲ್ ಅಸೆಟ್ ನ, ಅಂದ್ರೆ ಸ್ಟಾಕ್ಸ್ ಅಥವಾ ಇಂಡೆಕ್ಸ್ ಯಾವ್ದಾದ್ರು ಆಗ್ಲಿ, ಅದನ್ನ ಫ್ಯೂಚರ್ದು ಒಂದು ಡೇಟ್ಗೆ ಸೆಲ್ ಅಥವಾ ಬೈ ಮಾಡ್ಬೇಕು ಅಂತ ಈಗ ಡಿಸೈಡ್ ಮಾಡಿರೋ ಪ್ರೈಸ್ ಅಲ್ಲಿ ನಾವು ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಅದನ್ನ ಫ್ಯೂಚರ್ ಅಂತ ಕರಿತೀವಿ. ಅಂದ್ರೆ ಫ್ಯೂಚರ್ ಅಲ್ಲಿ ಯಾವ್ದೋ ಒಂದು ಡೇಟ್ಗೆ ಅದನ್ನ ಬೈ ಮಾಡ್ಬೇಕು ಅಥವಾ ಸೆಲ್ ಮಾಡ್ಬೇಕು ಅಂತ ಇವತ್ತೇ ನಾವು ಒಂದು ಪ್ರೈಸ್ ನ ಡಿಸೈಡ್ ಮಾಡಿ ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿ ಆಫ್ ಸ್ಟಾಕ್ಸ್ ಅಥವಾ ಅಂಡರ್ಲೈಯಿಂಗ್ ಅಸೆಟ್ ನ ನಾವೇನಾದ್ರೂ ಸೆಲ್ ಅಥವಾ ಬೈ ಮಾಡೋದಕ್ಕೆ ಅಗ್ರಿ ಮಾಡಿದ್ರೆ ಅದೇ ಫ್ಯೂಚರ್ಸ್. ಸೊ ಫ್ಯೂಚರ್ಸ್ ಅಂದ್ರೆ ಬೇರೆ ಏನೂ ಅಲ್ಲ, ಇದೊಂದು ಕಾಂಟ್ರಾಕ್ಟ್ ಅಷ್ಟೇ. ಸೊ ಇದ್ರಲ್ಲಿ ನಾವು ಪ್ರೈಸ್ ನ ಮೊದಲೇ ಡಿಟರ್ಮೈನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಡಿಟರ್ಮೈನ್ ಪ್ರೈಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅಂಡರ್ಲೈಯಿಂಗ್ ಅಸೆಟ್ ನ ಒಂದು ಫ್ಯೂಚರ್ ಡೇಟ್ ಗೆ ಸೆಲ್ ಅಥವಾ ಬೈ ಮಾಡೋದಕ್ಕೆ ಒಪ್ಕೊಂಡಿರ್ತೀವಿ. ಈ ಕಾಂಟ್ರಾಕ್ಟ್ ನ ನಾವು ಫ್ಯೂಚರ್ಸ್ ಅಂತ ಕರಿತೀವಿ. ಸೊ ಈ ಫ್ಯೂಚರ್ಸ್ ಬಂದು ಸ್ಟ್ಯಾಂಡರ್ಡ್ ಕಾಂಟ್ರಾಕ್ಟ್ಸ್. ಇದನ್ನ ಆಲ್ರೆಡಿ ಎಕ್ಸ್ಚೇಂಜಸ್ ಪ್ರಿಪೇರ್ ಮಾಡಿರ್ತವೆ, ಮತ್ತೆ ಇದನ್ನ ಎಕ್ಸ್ಚೇಂಜಸ್ ಮೂಲಕ ಮಾತ್ರ ನಾವು ಟ್ರೇಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮೊದಲೆಲ್ಲ ಫ್ಯೂಚರ್ಸ್ ನ ಆಗೋ ರಿಸ್ಕ್ ನ ಲಿಟಿಗೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು, ಅಂದ್ರೆ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಇಬ್ರು ಕೂಡ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಸ್ಟಾಕ್ಸ್ ನ ಅಥವಾ ಅಂಡರ್ಲೈಯಿಂಗ್ ಅಸೆಟ್ ನ ಬೈ ಮಾಡ್ಲೇಬೇಕು ಅಥವಾ ಸೆಲ್ ಮಾಡ್ಲೇಬೇಕು ಅನ್ನೋ ಒಂದು ಆಬ್ಲಿಗೇಷನ್ ಇಟ್ಕೊಂಡಿರ್ತಾರೆ. ಅಂದ್ರೆ ಅವ್ರು ಕಂಪಲ್ಸರಿ ಆ ಸ್ಟಾಕ್ ನ ಆ ಒಂದು ಸ್ಪೆಸಿಫಿಕ್ ಡೇಟ್ ಗೆ ಬೈ ಅಥವಾ ಸೆಲ್ ಮಾಡ್ಲೇಬೇಕು. ಸೊ ಫ್ಯೂಚರ್ಸ್ ಬಗ್ಗೆ ನಾನು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನು ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ. ಸೊ ನಾನು ಅವಾಗ್ಲೇ ಹೇಳಿದೆ ಡಿರೈವೇಟಿವ್ ಅಲ್ಲಿ ಒಟ್ಟು ಎರಡ್ ಟೈಪ್ ಬರುತ್ತೆ, ಒಂದು ಫ್ಯೂಚರ್ಸ್ ಅಂತ. ಸೊ ಫ್ಯೂಚರ್ಸ್ ಅಂದ್ರೆ ಏನ್ ಅಂತ ಹೇಳಿದೆ, ಒಂದು ಸ್ಪೆಸಿಫಿಕ್ ಡೇಟ್ ಗೆ ನಾವು ಸ್ಟಾಕ್ಸ್ ನ ಬೈ ಅಥವಾ ಸೆಲ್ ಮಾಡ್ಬೇಕು ಅಂತ ಆಲ್ರೆಡಿ ಇವತ್ತಿನ ಪ್ರೈಸ್ ಗೆ ಮಾಡ್ಕೊಂಡಿರೋ ಅಗ್ರಿಮೆಂಟ್. ಈ ಫ್ಯೂಚರ್ಸ್ ಅಲ್ಲಿ ನಮಗ್ ಅಪ್ ಆದ್ರೆ ಪ್ರಾಫಿಟ್ ಆಗುತ್ತೆ, ಅದೇ ತರ ಫ್ಯೂಚರ್ ಸೆಲ್ ಮಾಡಿದಾಗ ಡೌನ್ ಹೋದ್ರೆ ಪ್ರಾಫಿಟ್ ಆಗುತ್ತೆ. ಸೊ ಇದು ಒಂದು
ಫ್ಯೂಚರ್ಸ್ ಬಗ್ಗೆ ಆಯ್ತು. ಇನ್ನೊಂದು ಆಪ್ಷನ್ಸ್. ಸೊ ಆಪ್ಷನ್ಸ್ ಅಂದ್ರೆ ಇದು ಕೂಡ ಫ್ಯೂಚರ್ಸ್ ತರಾನೇ ಮಾಡ್ಕೊಂಡಿರುವಂತ ಕಾಂಟ್ರಾಕ್ಟ್. ಇದ್ರಲ್ಲೂ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಡೇಟ್ ಅಂದ್ರೆ ಎಕ್ಸ್ಪೈರಿ ಡೇಟ್ಗೆ ಅಂಡರ್ಲೈಯಿಂಗ್ ಅಸೆಟ್ ನ ಬೈ ಮತ್ತೆ ಸೆಲ್ ಮಾಡೋದಿಕ್ಕೆ ಮಾಡ್ಕೊಂಡಿರುವಂತ ಕಾಂಟ್ರಾಕ್ಟ್. ಇದ್ರಲ್ಲೂ ಕೂಡ ಪ್ರೀ ಡಿಟರ್ಮೈನ್ಡ್ ಪ್ರೈಸ್ ಗೆನೆ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಬೈಯಿಂಗ್ ನ. ಹಾಗಾದ್ರೆ ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ಇರೋ ಡಿಫ್ರೆನ್ಸ್ ಏನು ಅಂದ್ರೆ ಫ್ಯೂಚರ್ಸ್ ಮಾಡೋದಿಕ್ಕೆ ನಮಗೆ ಕ್ಯಾಪಿಟಲ್ ಜಾಸ್ತಿ ಬೇಕು, ಆಪ್ಷನ್ಸ್ ಮಾಡೋದಿಕ್ಕೆ ಕ್ಯಾಪಿಟಲ್ ಕಮ್ಮಿ ಬೇಕು. ಸೊ ಫ್ಯೂಚರ್ಸ್ ಅಲ್ಲಿ ಪ್ರೀಮಿಯಂ ಡಿಕೆ ಸ್ವಲ್ಪ ಕಮ್ಮಿ ಆಗುತ್ತೆ, ಆಪ್ಷನ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದ್ರ ಬಗ್ಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಡೀಪ್ ಆಗಿ ಹೇಳ್ಕೊಟ್ಟಿರ್ತೀನಿ. ಸೊ ಜಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಫ್ಯೂಚರ್ಸ್ ಅಲ್ಲಿ ಆಬ್ಲಿಗೇಷನ್ ಇರುತ್ತೆ, ಆಪ್ಷನ್ಸ್ ಅಲ್ಲಿ ಬರೀ ರೈಟ್ ಇರುತ್ತೆ, ಯಾವುದೇ ತರದ ಆಬ್ಲಿಗೇಷನ್ ಕೂಡ ಇರಲ್ಲ. ಸೊ ಫ್ಯೂಚರ್ಸ್ ನ ಒಂದು ಸ್ಪೆಸಿಫಿಕ್ ಡೇಟ್ ಗೆ ನಾವು ಆ ಸ್ಟಾಕ್ ಬೈ ಮಾಡೋದಕ್ಕೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ರೇಟ್ ಇಂದ ಬೈ ಮಾಡ್ಕೊಂಡು ಆ ಡೇಟ್ ಗೆ ಬೈ ಅಥವಾ ಸೆಲ್ ಮಾಡ್ಕೊಳಕ್ ಮಾಡಿರುವಂತ ಅಗ್ರಿಮೆಂಟ್. ಆಪ್ಷನ್ ಬಂದು ಎಕ್ಸ್ಪೈರಿ ಡೇಟ್ ಗೆ ಪ್ರೀ ಡಿಟರ್ಮೈನ್ ಪ್ರೈಸ್ ಅಲ್ಲಿ ಆ ಸ್ಟಾಕ್ ನ ಬೈ ಅಥವಾ ಸೆಲ್ ಮಾಡಕ್ಕೆ ಮಾಡ್ಕೊಂಡಿರುವಂತ ಅಗ್ರಿಮೆಂಟ್. ಸೊ ಈ ಆಪ್ಷನ್ಸ್ ಅಲ್ಲಿ ಒಟ್ಟು 2 ತರ ಬರುತ್ತೆ. ಒಂದು ಕಾಲ್ ಆಪ್ಷನ್, ಇನ್ನೊಂದು ಪುಟ್ ಆಪ್ಷನ್. ಕಾಲ್ ಆಪ್ಷನ್ ಅಂತಂದ್ರೆ ಇದು ನಾವು ಸಿಇ ಅಂತ ಕರಿತೀವಿ, ಕಾಲ್ ಯುರೋಪಿಯನ್ ಅಂತ. ಮಾರ್ಕೆಟ್ ಅಥವಾ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಏನಾದ್ರು ಅಥವಾ ಅಂಡರ್ಲೈಯಿಂಗ್ ಅಸೆಟ್ ಏನಾದ್ರು ಪ್ರೈಸ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಅವಾಗ ನಾವು ಕಾಲ್ ಆಪ್ಷನ್ ನ ಬೈ ಮಾಡ್ತೀವಿ. ಪುಟ್ ಆಪ್ಷನ್ ಅಂತಂದ್ರೆ ಅಂಡರ್ಲೈಯಿಂಗ್ ಅಸೆಟ್ದು ಪ್ರೈಸಸ್ ಏನಾದ್ರು ಬೀಳುತ್ತೆ ಅಥವಾ ಕಮ್ಮಿ ಹೋಗುತ್ತೆ ಅಂತ ಅನ್ನೋದಾದ್ರೆ ನಾವು ಪುಟ್ ಆಪ್ಷನ್ ನ ಬೈ ಮಾಡ್ತೀವಿ. ಸೊ ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಸೊ ನಾವು ಇಕ್ವಿಟಿ ಟ್ರೇಡಿಂಗ್ ಅಲ್ಲಿ ಮಾರ್ಕೆಟ್ ಅಲ್ಲಿ 2 ತರ ಟ್ರೇಡಿಂಗ್ ಮಾಡಬಹುದು. ಒಂದು ಸ್ಟಾಕ್ ಟ್ರೇಡಿಂಗ್, ಇನ್ನೊಂದು ಡಿರೈವೇಟಿವ್ ಟ್ರೇಡಿಂಗ್. ಸ್ಟಾಕ್ ಟ್ರೇಡಿಂಗ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಂಪನಿ ಸ್ಟಾಕ್ಸ್ ನ ನಾವು ಡೈರೆಕ್ಟ್ ಆಗಿ ಸೆಲ್ ಮತ್ತೆ ಬೈ ಮಾಡ್ತೀವಿ. ಡಿರೈವೇಟಿವ್ ಟ್ರೇಡಿಂಗ್ ಅಂದ್ರೆ ಈ ಡಿರೈವೇಟಿವ್ ಗೆ ಯಾವುದೇ ಅದರದೇ ಪರ್ಟಿಕ್ಯುಲರ್ ವ್ಯಾಲ್ಯೂ ಇರಲ್ಲ, ಅದು ಇನ್ನೊಂದು ಅಂಡರ್ಲೈಯಿಂಗ್ ಅಸೆಟ್ ಇಂದ ತನ್ನ ವ್ಯಾಲ್ಯೂನ ಪಡ್ಕೊಳ್ಳುತ್ತೆ. ಅಂಡರ್ಲೈಯಿಂಗ್ ಅಸೆಟ್ ಸ್ಟಾಕ್ಸ್ ಆಗ್ಬೋದು, ಬಾಂಡ್ ಆಗ್ಬೋದು, ಕಮೋಡಿಟೀಸ್ ಆಗ್ಬೋದು, ಗೋಲ್ಡ್ ಸಿಲ್ವರ್ ಆ ತರದ್ ಯಾವ್ದಾದ್ರು ಆಗ್ಬೋದು, ಇಂಡೆಕ್ಸ್ ಆದ್ರೂ ಆಗ್ಬೋದು. ಡಿರೈವೇಟಿವ್ ನ ನಾವ್ 2 ತರ ಮಾಡ್ಬೋದು, ಒಂದು ಫ್ಯೂಚರ್ ಟ್ರೇಡಿಂಗ್, ಇನ್ನೊಂದು ಆಪ್ಷನ್ ಟ್ರೇಡಿಂಗ್. ಸೊ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಮತ್ತೆ 2 ತರ ಬರುತ್ತೆ, ಒಂದು ಕಾಲ್ ಆಪ್ಷನ್, ಇನ್ನೊಂದು ಪುಟ್ ಆಪ್ಷನ್. ಅಂಡರ್ಲೈಯಿಂಗ್ ಅಸೆಟ್ ಏನಾದ್ರು ಮೇಲ್ ಹೋಗುತ್ತೆ ಅಂದ್ರೆ ನಾವು ಕಾಲ್ ಆಪ್ಷನ್ ನ ಬೈ ಮಾಡ್ತೀವಿ. ಅದೇ ತರ ಅಂಡರ್ಲೈಯಿಂಗ್ ಅಸೆಟ್ ಏನಾದ್ರು ಕೆಳಗಡೆ ಬೀಳುತ್ತೆ ಅಂದ್ರೆ ಅದ್ರ ಪ್ರೈಸಸ್ ಕಮ್ಮಿ ಆಗುತ್ತೆ ಅಂದ್ರೆ ನಾವು ಪುಟ್ ಆಪ್ಷನ್ ನ ಬೈ ಮಾಡ್ತೀವಿ. ಇದು ಇಷ್ಟು ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಬರುವಂತ ಟ್ರೇಡಿಂಗ್ ಟೈಪ್ಸ್. ಸೊ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಯೂಚರ್ಸ್ ಅಂದ್ರೇನು, ಆಪ್ಷನ್ಸ್ ಅಂದ್ರೇನು ಅಂತ ಇನ್ನೂ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡ್ಕೊಳ್ಳಿ ಅಥವಾ ನಮ್ ವೆಬ್ಸೈಟ್ ನ ನೀವು ವಿಸಿಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.